ಸಿಕ್ಕಲ್ಲಿ ನುಗ್ಗಿದ ಭೀಮಾ ನದಿಯ ಪ್ರವಾಹ ಬಹುತೇಕ ಗ್ರಾಮಗಳಲ್ಲಿ ಭೀಮೆಯ ರುದ್ರನರ್ತನ ಆಗ್ತಾ ಇದೆ. ಅಫ್ಜಲ್ಪುರದ ಅಗರಗುಂಡಗಿ ಗ್ರಾಮ ಸಂಪೂರ್ಣವಾಗಿ ಈಗ ಜಲಾವೃತವಾಗಿದೆ. 3000ಕ್ಕೂ ಅಧಿಕ ಜನರಿರುವಂಥ ಅಗರಗುಂಡಿ ಗ್ರಾಮ ಕಂಪ್ಲೀಟ್ ಆಗಿ ಈಗ ಅಲ್ಲಿ ನೀರು ನುಗ್ಗಿ ಪ್ರವಾಹ ಪರಿಸ್ಥಿತಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಇದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವಿನೋದ್, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಈಗಿನ ವಾತಾವರಣನ ವಿವರಿಸೋದಾದ್ರೆ ಹೇಗಿದೆ ಅಲ್ಲಿನ ಸ್ಥಿತಿ? ಮಧುಸೂದನ್, ಈಗಾಗಲೇ ಏನು ಮಹಾರಾಷ್ಟ್ರದಲ್ಲಿ ಸುರಿದಂತ ಭಾರಿ ಮಳೆಗೆ ಕಲಬುರಗಿ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳು ಈಗಾಗಲೇ ಪ್ರವಾಹಕ್ಕೆ ತುತ್ತಾಗಿರುವಂತದ್ದು. ಅದೇ ಪರಿಸ್ಥಿತಿಯಲ್ಲಿ ಕಲಬುರಗಿ ಜಿಲ್ಲೆಯ ಒಂದು ಅಫ್ಜಲ್ಪುರ ತಾಲೂಕಿನ ಒಂದು ಬಹುತೇಕ ಹಳ್ಳಿಗಳು ಈಗಾಗಲೇ ಜಲಾವೃತಗೊಂಡಿರುವಂತದ್ದು. ಈಗಾಗಲೇ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೀರು ಮನೆಗಳಿಗೆ ನುಗ್ಗಿದೆ ಅಂತ. ಏನು ಕೂಗಳತೆ ದೂರದಲ್ಲಿರುವಂತ ಈ ಒಂದು ಗ್ರಾಮ, ಈ ಗ್ರಾಮದಲ್ಲಿ ಏನು 3000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವಂತದ್ದು. ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಈಗಾಗಲೇ ಈ ಒಂದು ಪ್ರವಾಹದಿಂದ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಈ ಒಂದು ಏನು ಆಗರಗುಂಡಗಿ ಗ್ರಾಮ ಇದೆ, ಈ ಗ್ರಾಮದಲ್ಲಿ ಈಗಾಗಲೇ ನೀರು ಸಾಕಷ್ಟು ನುಗ್ಗಿದೆ. ಇದರಿಂದ ಜನರು ಕೂಡ ಸಾಕಷ್ಟು ಕಂಗಾಲಾಗಿರುವಂತದ್ದು. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ಮಟ್ಟಕ್ಕೆ ನೀರು ಈಗಾಗಲೇ ಮನೆಗಳಿಗೆ ನುಗ್ಗಿದೆ ಅಂತ. ಇಲ್ಲಿರುವಂತ ಏನು ಸಾವಿರಾರು ಎಕರೆಯಲ್ಲಿ ಬೆಳೆದಂತ ಬೆಳೆಗಳು ಕೂಡ ಈಗಾಗಲೇ ನೀರಿಗೆ ಹಾನಿಯಾಗಿವೆ. ಇದರಿಂದ ರೈತನು ಕೂಡ ಕಂಗಾಲಾಗಿರುವಂತದ್ದು. ನಮ್ಮ ಜೊತೆ ಗ್ರಾಮದಲ್ಲಿ ಏನು ಗ್ರಾಮಸ್ಥರು ಇದ್ದಾರೆ, ಅವ್ರ ಹತ್ರ ಕೇಳ್ಕೊಂಡ್ ಬರೋಣ ಯಾವ ರೀತಿಯಾಗಿ ಇಲ್ಲಿನ ಒಂದು ಪರಿಸ್ಥಿತಿ ಈಗ ಸದ್ಯಕ್ಕೆ ಇದೆ ಅಂತ ಹೇಳಿ. ಸರ್, ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ? ಯಾವಾಗ ಇಷ್ಟೊಂದು ನೀರು ಮನೆಗಳಿಗೆ ನುಗ್ಗಿದ್ದು? 4 ದಿನ ಆಯ್ತ್ರಿ. 4 ದಿನದಿಂದ ಇಷ್ಟೇ ನೀರಿರೋದು. ಸುಮಾರು ಏನಿಲ್ಲ ಅಂದ್ರೆ ಒಂದು 40-45 ಮನಿ ಮುಳುಗಡೆ ಆಗಿವೆ. ಆಯ್ತು 800 ಎಕರೆಯಿಂದ ಒಂದು 1200 ಎಕರೆ ಬರೀ ನೀರಾವರಿ ಕಬ್ಬು ಅಂದ್ರೆ ಪೂರ ನೀರು ನುಗ್ಗಿ ಪೂರ ನೆಲಸಮ ಆಗ್ಬಿಟ್ಟಿವಿ. ಅಲ್ಲಿ ಏನು ಬೆಳೆ ಇಲ್ಲ, ಏನಿಲ್ಲ. ಸತತ 4 ಬಾರಿ ಆಯ್ತು. 2003, 2009, 2019, 2025 ಬರೋದು 4 ಸಾರಿ ಆಯ್ತು. 4 ಸಾರಿ ಬಂದ್ರು ಯಾರು ನಮ್ಮ ಕಡೆ ಹೊಳಿ ನೋಡಿಲ್ಲ. ಇನ್ನವರೆಗೆ 4 ದಿನ ಆಯ್ತು. 4 ದಿನ ಆದ್ರೂ ನಮ್ಮ ಕ್ಷೇತ್ರದ ಶಾಸಕರಿಲ್ಲ, ಮಿನಿಸ್ಟರ್ ಇಲ್ಲ, ಡಿಸಿ ಅಧಿಕಾರಿನೂ ಕೂಡ ಬಂದಿಲ್ಲ. ಯಾರು ಬಂದಿಲ್ಲ. ಯಾರು ಒಬ್ರು ಬಂದಿಲ್ರಿ. ಶಾಸಕರನ್ನಿಲ್ಲ, ಸಚಿವರನ್ನಿಲ್ಲ, MP ಇಲ್ಲ, ಯಾರು MLA ಇಲ್ಲ, ಯಾವ ಅಧಿಕಾರಿಗಳನ್ನು ಬಂದು ಹೊಳಿ ನೋಡಿಲ್ಲ. ನಮ್ಮ ಕಡೆ ಯಾರು ಮಾತಾಡ್ಸಿಲ್ಲ. ಈಗ ಏನು ಭೀಮಾ ತೀರಕ್ಕೆ ಹತ್ತಿಕೊಂಡೆ ನಿಮ್ಮ ಗ್ರಾಮ ಇರುವಂತದ್ದು. ಈ ಗ್ರಾಮಕ್ಕೆ ಬರ್ಬೇಕಂತಂದ್ರೆ ಈಗ ಸಂಪೂರ್ಣ ಜಲ ದಿಗ್ಬಂಧನ ಆಗ್ಬಿಟ್ಟಿದೆ. ಏನ್ ಹೇಳ್ತೀರಿ? ಈಗ ಹೆಂಗ್ ಅಡ್ಡಾಡ್ತಿದ್ರಿ, ಏನ್ ಮಾಡ್ತಿದ್ರಿ? ಈಗ ಏನು ಸಂಪರ್ಕ 4 ದಿನದಿಂದಪ್ಪ ಅಂತಂದ್ರೆ ನಮ್ ಹಾಗರಗುಂಡಗಿ ಕರ್ನಾಟಕದಾಗ ಅದ ಏನಿಲ್ಲ ಅಂತ ಹೇಳಿ ಹೊರಗಿನ ಪ್ರಪಂಚ ಗೊತ್ತಿಲ್ಲಾರ್ದಂಗ ಆಗ್ಯದ್ರಿ. ಯಾಕಂತಂದ್ರ ಒಬ್ಬ ಅಧಿಕಾರಿಗಳು ಸಹಿತ ಇಲ್ಲ. ಶಿಷ್ಟಾಚಾರಕ್ಕಪ್ಪ ಅಂತಂದ್ರ ನಮ್ಮ ಗ್ರಾಮಕ್ಕೆ ಒಂದು ತಾಲೂಕು ಮಟ್ಟದ ಅಧಿಕಾರಿ ನೇಮಿಸಿದೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಆದ್ರ ಆ ಅಧಿಕಾರಿ ಇಲ್ಲಿ ತನಕಪ್ಪ ಅಂತಂದ್ರೆ ನಮ್ಮ ಹಾಗರಗುಂಡಗಿ ಗ್ರಾಮ ನೋಡಿಲ್ಲ. ಮತ್ತ NDRF ತಂಡನೂ ಅಪ್ಪ ಅಂತಂದ್ರ ಪ್ರತಿ ಸರ್ತಿ ಬಂದಾಗ ಬರ್ದಿತ್ತು. ಈ ಸರ್ತಿ NDRF ತಂಡನೂ ಇಲ್ಲ, ಯಾರೂ ಇಲ್ಲ. ಏನಾರೇ ವಯೋವೃದ್ಧ ಮತ್ತಪ್ಪ ಅಂತಂದ್ರ ಆರಾಮಿಲ್ಲಾರದವ್ರು, ಗರ್ಭಿಣಿ ಸ್ತ್ರೀಯರು, ಅವ್ರ ಏನಾರೇ ಅಪ್ಪ ಅಂತಂದ್ರ ಇದು ಆದವ್ರ ಇಲ್ಲೇ ಇದು ಆಗ್ಲಕತ್ತದ. ಪುನಃ ಈ ಗ್ರಾಮಕ್ಕೆ ಸಂಪರ್ಕನೇ ಇಲ್ಲ. ಮತ್ ಇನ್ನೊಂದು ಹೇಳ್ಬೇಕಂತಂದ್ರ ಕರ್ನಾಟಕದ ಸಿದ್ದರಾಮಯ್ಯನವ್ರೆ, ಮುಖ್ಯಮಂತ್ರಿಗಳೇ, ರಾಜ್ಯ ಸರ್ಕಾರದವ್ರೆ ಏನಂತಂದ್ರ ನಮ್ದು ಕರ್ನಾಟಕದಾಗ ಅದ, ಬೇರೆ ಹೊರಗಿನ ಪ್ರಪಂಚದಾಗ ಅದ ಅಂತ ತಿಳಿಲಾರ್ದಂಗ ಆಗ್ಯದ. ನೀವಪ್ಪ ಅಂತ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಮುಣುಗೊಲ್ಲತ್ತದ. ನೀವು ಈ ಕಡೆ ನೋಡ್ರಿ ಸ್ವಲ್ಪ. ನಮ್ಮದು ಅಪ್ಪ ಅಂತಂದ್ರೆ ಜನರ ಪರಿಸ್ಥಿತಿ ಯಾವ ರೀತಿ ಆಗ್ಯದ. ದನಗಳಿಗೆ ಮೇವುಗಪ್ಪ ಅಂತಂದ್ರೆ ತರಬೇಕಂದ್ರೆ ಹೋಗ್ಲಿಕ್ಕಿಲ್ಲ. ಮಂದಿಗಪ್ಪ ಅಂತಂದ್ರ ಅಷ್ಟು ಮಂದಿದಪ್ಪ ಅಂತ ಬೆಳೆಗಳು ಇವೆಲ್ಲ ಒಟ್ಟು ನೀರಾಗ್ಯದಾವ. ಒಟ್ಟು ಎಷ್ಟು ಮನೆಗಳು ಇಲ್ಲಿ ಮುಳುಗಿರುವಂತದ್ದು? ಸುಮಾರು 100ಕ್ಕೂ ಅಧಿಕ ಮನೆಗಳಪ್ಪ ಅಂತಂದ್ರೆ ಜಲಾವೃತವಾಗಿದೆ. ನಮ್ಮ ಹಾಗರಗುಂಡಗಿ ಒಂದೇ ಕಾಳಜಿ ಕೇಂದ್ರ ಏನಾದ್ರು ತೆಗೆದಿದ್ರ? ಕಾಟಾಚಾರಕ್ಕೆ ತೆಗೆದಿರಂಗ ಒಂದು ಕಾಳಜಿ ಕೇಂದ್ರ ತೆಗೆದಾರ. ಇಲ್ಲಿರ್ತಕ್ಕಂಥ ಮನೆಗಳದೆಲ್ಲರಿಗಪ್ಪ ಅಂತ ಅಲ್ಲಿ ಶಿಫ್ಟ್ ಮಾಡಿದಾರ. ಆದ್ರ ಸಹಿತ ಅಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ. ಯಾರೊಬ್ಬ ಅಧಿಕಾರಿಗಳು ಸಹಿತ ಹಿರಿಯ ಮಟ್ಟದ ಅಧಿಕಾರಿಗಳು ಸರ್ಕಾರ ಮತ್ತು ಏನು ಜಿಲ್ಲಾಡಳಿತದ ವಿರುದ್ಧ ಈಗ ಇಲ್ಲಿನ ಜನರು ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು. ಈಗಾಗಲೇ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಒಂದು ನದಿಯ ನೀರು ಏನ್ ಬಂದಿದೆ ಸಂಪೂರ್ಣವಾಗಿ ಕೊಳಚಾಗಿದೆ. ಇಂಥ ಒಂದು ನದಿಯ ನೀರಲ್ಲೇ ಈಗಾಗಲೇ ಇಲ್ಲಿನ ಜನರು ಕೂಡ ಗ್ರಾಮಸ್ಥರು ಬಟ್ಟೆ ತೊಳೆಯುವಂಥದ್ದು, ಅವು ಎಲ್ಲ ಕೆಲಸಗಳನ್ನ ಮಾಡ್ಕೊಂತ ಇರುವಂತದ್ದು. ಅಷ್ಟೇ ಅಲ್ಲದೆ ವೃದ್ಧರು ಕೂಡ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಇಂಥ ನೀರಲ್ಲಿ ಒದ್ದಾಡ್ತಾ ಇದ್ದಾರೆ. ಆದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿವರೆಗೂ ಈ ಗ್ರಾಮಕ್ಕೆ ಬಂದಿಲ್ಲ ಅನ್ನೋ ಆರೋಪವನ್ನ ಈಗಾಗಲೇ ಮಾಡ್ತಾ ಇರ್ಬೋದು.
ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಈ ಮನೆ ಸಂಪೂರ್ಣವಾಗಿ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಏನು ಮೊಣಕಾಲು ಎತ್ತರದ ನೀರು ಈಗಾಗಲೇ ಇಲ್ಲಿ ನುಗ್ಗಿರುವಂಥದ್ದು. 3-4 ದಿನಗಳಿಂದ ಏಕಾಏಕಿ ರಾತ್ರಿ ವೇಳೆ ಈ ಒಂದು ಮನೆಗೆ ಈ ಸಂಪೂರ್ಣ ಇಲ್ಲಿರುವಂಥ ಎಲ್ಲ ಗ್ರಾಮದಲ್ಲಿರುವಂಥ 100ಕ್ಕೂ ಹೆಚ್ಚು ಮನೆಗೆ ರಾತ್ರೋರಾತ್ರಿ ನೀರು ನುಗ್ಗಿರುವಂಥದ್ದು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು. ಮೊದಲನೇ ದಿನ ಏನು ನುಗ್ಗಿತ್ತು, ಈ ಮಠದಲ್ಲಿ ನೀರಿತ್ತು. ಬರ್ಬರ್ತಾ ಈಗ ನೀರು ಇಳಿಕೆ ಆಗಿದೆ. ಆದ್ರೆ ಗ್ರಾಮಸ್ಥರಲ್ಲಿ ಇನ್ನೊಂದು ಆತಂಕ ಹೆಚ್ಚಾಗಿರುವಂತದ್ದು ಏನಪ್ಪಾ ಅಂತಂತಂದ್ರೆ, ಏನು ನಿನ್ನೆ ಒಂದು ಮಹಾರಾಷ್ಟ್ರದಿಂದ 2 ಲಕ್ಷಕ್ಕಿಂತ ಹೆಚ್ಚಿನ ನೀರು ಕೂಡ ಬಿಡುವ ಸಾಧ್ಯತೆಗಳು ಕೂಡ ಈಗಾಗಲೇ ಹೆಚ್ಚಾಗಿರುವಂತದ್ದು ದೃಶ್ಯಗಳಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಎಲ್ಲ ವಸ್ತುಗಳನ್ನ ಮನೆಯವರು, ಕುಟುಂಬಸ್ಥರು ಇಲ್ಲೇ ಬಿಟ್ಟು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿರುವಂತದ್ದು ಎಲ್ಲವೂ ಕೂಡ ಹೇಗೆ ಬಿದ್ದಿದೆ ಹಾಗೆ ಬಿದ್ದಿದೆ. ಯಾಕಂತಂದ್ರೆ ಈ ವೇಳೆಯಲ್ಲಿ ಇಲ್ಲೂ ಸರ್, ಇದು ನಿಮ್ದೇ ಮನೆನಾ? ಯಾವಾಗ ಏಕಾಏಕಿ ಏನ್ ನೀರು ನುಗ್ಬಿಡ್ತಾ ಯಾವ ರೀತಿ ಆಗ್ತದೆ? ಏನ್ರಿ ನಾ 8 ದಿನ ಆಯ್ತು ಇಷ್ಟೇ ಥರನೇ ಹಿಂದಿಂದ ನೀರು ಗೊತ್ತದ, ಏನು ಬೆಂಬಲಿ ಇಲ್ಲ, ಏನೂ ಇಲ್ಲ, ಏನು ಹೇಳ್ಬೇಕ್ರಿ? ಇಲ್ಲಿನ ಜನರು ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ವಿನೋದ್ ಚಂಗಿ, ನ್ಯೂಸ್ ಫಸ್ಟ್ ಹುಬ್ಳಿ.